ಮೊದಲ ಸಂಪುಟದಲ್ಲಿ ಏನೆಲ್ಲ ಒಪ್ಪಿಗೆ ಆಯಿತು ಯೋಜನೆಗಳು ಅದನ್ನ ಜಾರಿಗೆ ತರುವಂತಹ ಕೆಲಸ ಆದಷ್ಟು ಬೇಗ ಆಗಬೇಕು. ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಸೇರಿ 6 ಯೋಜನೆಗಳನ್ನ ಜಾರಿಗೊಳಿಸಬೇಕು. ಯೋಜನೆಗಳನ್ನ ಸರಿಯಾದ ರೀತಿಯಲ್ಲಿ ಜಾರಿಗೆ ತರುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ರೀತಿ ಸೂಚನೆಯನ್ನ ಕೊಟ್ಟಿರೋದು. ವಿಧಾನಸೌಧದಲ್ಲಿ ಅಧಿಕಾರಿಗಳ ಜೊತೆ ನಡೀತಾ ಇರುವಂತಹ ಸಭೆಯಲ್ಲಿ ಸಿಎಂ ಆದ ತಕ್ಷಣದಲ್ಲಿ ಏನೆಲ್ಲ ಯೋಜನೆಗಳನ್ನ ಘೋಷಣೆ ಮಾಡಿದ್ರು ಡಿಕೆಶಿ, ಅದನ್ನ ವ್ಯವಸ್ಥಿತವಾಗಿ ಜಾರಿಗೆ ತರಬೇಕು. ಜನರಿಗೆ ಮುಟ್ಟಿಸುವಂತಹ ಪ್ರಯತ್ನ ಆಗಬೇಕು. ಯಾಕೆಂದ್ರೆ ಎಷ್ಟೋ ಯೋಜನೆಗಳು ಬರುತ್ತವೆ ಹೋಗುತ್ತವೆ, ಆದರೆ ಜನಸಾಮಾನ್ಯರಿಗೆ ಅದರಿಂದ ಅನುಕೂಲ ಆಗಬೇಕು. ಈಗ ಯೋಜನೆ ತಂದಂತಹ ವಿಚಾರದಲ್ಲಿ ಜನಸಾಮಾನ್ಯರು ಬಹಳ ಖುಷಿಯನ್ನ ವ್ಯಕ್ತಪಡಿಸಿದ್ದಾರೆ. ಇಂಥ ರೀತಿಯಲ್ಲೇ ಸರ್ಕಾರ ಮುನ್ನಡಿಬೇಕು ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೀಗಾಗಿ ಆ ಎಲ್ಲ ಯೋಜನೆಗಳು ಜಾರಿ ಆಗಬೇಕು ಅಂದ್ರೆ ಅದಕ್ಕೆ ಅಧಿಕಾರಿಗಳ ಸಪೋರ್ಟ್ ಇರಬೇಕು. ರೌಡಿಗಳ ಹೆಡೆಮುರಿ ಕಟ್ಟಿ ಜೂಜು ಡ್ರಗ್ಸ್ಗೆ ಆಸ್ಪದ ಬೇಡ. ಪೊಲೀಸರು ಕಾನೂನು ಬಾಹಿರ ಚಟುವಟಿಕೆ ತಡೆಗಟ್ಟಬೇಕು. ಇದು ಪೊಲೀಸ್ ಅಧಿಕಾರಿಗಳಿಗೆ ಸಿಎಂ ಡಿಕೆ ಶಿವಕುಮಾರ್ ಕೊಡ್ತಾ ಇರುವಂತಹ ಸೂಚನೆ. ವಿಧಾನಸೌಧದಲ್ಲಿ IAS IPS ಅಧಿಕಾರಿಗಳ ಜೊತೆ ಸಿಎಂ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಒಂದಷ್ಟು ಸೂಚನೆ ಅಂದ್ರೆ ಶಾಂತಿ ನೆಮ್ಮದಿ ಕಾಪಾಡಿ, ಯಾವುದೇ ಒತ್ತಡ ಮಣಿಬೇಡಿ, ಅಂದ್ರೆ ಯಾವುದೇ ಒತ್ತಡಕ್ಕೂ ಕೂಡ ಮಣಿಬೇಡಿ. ಪೊಲೀಸ್ ಅಧಿಕಾರಿಗಳಿಗೆ ಈ ರೀತಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಈ ರೀತಿ ಪುಡಿ ರೌಡಿಗಳು ಈ ವ್ಯವಸ್ಥೆಯನ್ನ ಹದಗೆಡಿಸುವಂತಹ ಪ್ರಯತ್ನಗಳನ್ನ ಯಾರೆಲ್ಲ ಮಾಡ್ತಾ ಇದ್ದಾರೆ ಅಂತವರನ್ನ ಹೆಡೆಮುಡಿ ಕಟ್ಟುವಂತಹ ಪ್ರಯತ್ನವನ್ನ ಮಾಡಬೇಕು. ಈ ಜೂಜು ಡ್ರಗ್ಸ್ ಇದ್ಯಾವುದಕ್ಕೂ ಕೂಡ ಆಸ್ಪದ ಇರಬಾರ್ದು. ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯುವಂತಹ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಲರ್ಟ್ ಆಗಿರಬೇಕು. ಎಲ್ಲೇ ಏನೇ ಅಕ್ರಮ ನಡೆದ್ರೂ ಕೂಡ ಪೊಲೀಸ್ ಅಧಿಕಾರಿಗಳು ಅಲರ್ಟ್ ಆಗಿ ಅದನ್ನ ತಡಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಭೆಯಲ್ಲಿ ಅಧಿಕಾರಿಗಳ ಮುಂದೆ ಬ್ಲೂ ಪ್ರಿಂಟ್ ತೆರೆದಿಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಮೊದಲ ಸಭೆಯಲ್ಲೇ ತಮ್ಮ ಆಡಳಿತದ ವೈಖರಿ ಬಗ್ಗೆ ಚರ್ಚೆ ಆಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರಕ್ಕೆ ಕೆಟ್ಟ ಹೆಸರು ತರಬೇಡಿ, ಕೆಟ್ಟ ಹೆಸರು ತರದಂತೆ ನಡೆದುಕೊಳ್ಳಿ ಅಂತ ಹೇಳಿ ಸಿಎಂ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಪ್ರತಿಯೊಂದು ವಿಚಾರವನ್ನ ವಿವರಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಂದ್ರೆ ಡಿಕೆ ಶಿವಕುಮಾರ್ ಅವರು ಎಷ್ಟು ರೆಡಿಯಾಗಿದ್ದಾರೆ ಅಂತ ಅಂದ್ರೆ ಅವರ ನಿಲುವು ಯಾವ ರೀತಿ ಇದೆ, ಸರ್ಕಾರ ಯಾವ ರೀತಿ ಮುನ್ನಡಿಬೇಕು, ಏನೆಲ್ಲ ಯೋಜನೆಗಳನ್ನ ತರಬೇಕು, ಅದನ್ನ ಯಾವ ರೀತಿ ಜನರಿಗೆ ಮುಟ್ಟಿಸಬೇಕು, ಮತ್ತೆ ಅಧಿಕಾರಿಗಳು ಯಾವ ರೀತಿ ಕೆಲಸವನ್ನ ಮಾಡಬೇಕು, ಬ್ಲೂ ಪ್ರಿಂಟ್ ಹಿಡಿದು ಅದನ್ನ ಅಧಿಕಾರಿಗಳ ಮುಂದೆ ಇಟ್ಟು ಆ ಬಗ್ಗೆ ಮಾತುಕತೆ ನಡೀತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಈರಣ್ಣ. ವಿಧಾನಸೌಧದಿಂದ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗ್ತಾ ಇದ್ದಾರೆ. ಈರಣ್ಣ, ಗಮನಿಸ್ತಾ ಇದ್ದೀವಿ ಬೆಳಗ್ಗೆಯಿಂದ ನಡೀತಾ ಇರುವಂತಹ ಸಭೆಯ ಅಧಿಕಾರಿಗಳನ್ನ ಒಳಗೊಂಡಂತೆ ಈಗ ಏನೆಲ್ಲ ಸೂಚನೆಗಳನ್ನ ಕೊಡ್ತಾ ಇದ್ದಾರೆ ಡಿಕೆ ಶಿವಕುಮಾರ್ ಅವರು, ಸಭೆ ಕುರಿತಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ ಈರಣ್ಣ? ಮಧು ನಾಗರಾಜ್, ಏನು ಡಿಕೆ ಶಿವಕುಮಾರ್ ಅವರು ಸಿಎಂ ಸ್ಥಾನಕ್ಕೆ ಏರಿದ ದಿನದಿಂದಲೇ ತಮ್ಮ ಆಡಳಿತ ಹೇಗಿರಬೇಕು ಅನ್ನೋದು ಒಂದು ವಿಷನ್ ಇರುತ್ತೆ. ಅದರಂತೆ ಡಿಕೆ ಶಿವಕುಮಾರ್ ಅವರು ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ಸಭೆ ನಡೆಸ್ತಾ ಇದ್ದಾರೆ. ಸಭೆಯಲ್ಲಿ ಹಲವು ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಎಕ್ಸಾಂಪಲ್ ಈಗ ಪೊಲೀಸ್ ಇಲಾಖೆ ಆಗಿರ್ಬೋದು, ಹಲವು ಇಲಾಖೆಯ ಕಾರ್ಯದರ್ಶಿಗಳು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಹೇಳಿ ಕೇಳಿ ಡಿಕೆ ಶಿವಕುಮಾರ್ ಅವರು ಒಬ್ಬ ಹುಟ್ಟು ಹೋರಾಟಗಾರ. ಏನು ಕಾಲೇಜು ದಿನಗಳಿಂದಲೇ ಪಕ್ಷವನ್ನ ಸಂಘಟನೆ ಮಾಡಿದವರು ಮತ್ತು ಸಾಕಷ್ಟು ಹೋರಾಟ ಮಾಡ್ಕೊಂಡೇ ಬಂದವರು. ಪಕ್ಷ ಯಾವಾಗ ಸಂಕಷ್ಟದಲ್ಲಿತ್ತು ಅವಾಗ ಪಕ್ಷಕ್ಕಾಗಿ ಟ್ರಬಲ್ ಶೂಟರ್ ಆಗಿದ್ರು. ಅದೇ ರೀತಿ ಒಬ್ಬ ಸಂಘಟಕರಾಗಿ ಡಿಕೆ ಶಿವಕುಮಾರ್ ಅವರು ಕೆಲಸ ಮಾಡಿದ್ರು. ಆದ್ರೆ ಇದೀಗ ಡಿಕೆ ಶಿವಕುಮಾರ್ ಅವರಿಗೆ ರಾಜ್ಯವನ್ನ ಮುನ್ನಡೆಸೋ ಒಂದು ಜವಾಬ್ದಾರಿ ಸಿಕ್ಕಿದೆ. ಅದೇ ಜವಾಬ್ದಾರಿಯನ್ನ ಹೊತ್ತು ಹಲವು ಕನಸುಗಳನ್ನ ಹೊತ್ತು ಇವತ್ತು ಡಿಕೆ ಶಿವಕುಮಾರ್ ಅವರು ತಮ್ಮ ಸರ್ಕಾರದ ಮೊದಲ ಸಭೆಯನ್ನ ನಡೆಸಿದ್ರು. ಏನು ಹಿರಿಯ ಅಧಿಕಾರಿಗಳೊಂದಿಗೆ ಇವತ್ತು ವಿಧಾನಸೌಧದಲ್ಲಿ ಸಭೆ ನಡೆಸ್ತಾ ಇದ್ದಾರೆ. ಈ ಸಭೆಯಲ್ಲಿ ತಮ್ಮ ಆಡಳಿತ ವೈಖರಿ ಹೇಗಿರಬೇಕು, ಮತ್ತೆ ತಮ್ಮ ಸರ್ಕಾರದ ಕೆಲಸಗಳು ಯಾವ ರೀತಿ ಆಗಿರಬೇಕು, ಯೋಜನೆಗಳು ಹೇಗಿರಬೇಕು, ಸರ್ಕಾರದ ಸೇವೆಗಳು ಜನರಿಗೆ ಯಾವ ತರ ಮುಟ್ಟಬೇಕು, ಅದೆಲ್ಲವನ್ನ ತಮ್ಮ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ. ಹೇಳಿ ಕೇಳಿ ಸರ್ಕಾರ ಅಂದ್ರೆ ಅದಕ್ಕೆ ಬೆನ್ನೆಲುಬು ಅಧಿಕಾರಿಗಳೇ. ಅಧಿಕಾರಿಗಳು ಒಂಥರ ಸೇತುವೆ ಇದ್ದಂತೆ. ಸರ್ಕಾರಕ್ಕೆ ಮತ್ತು ಜನರ ನಡುವೆ ಅಧಿಕಾರಿಗಳೇ ಸೇತುವೆ. ಹೀಗಾಗಿ ಅಧಿಕಾರಿಗಳಿಗೆ ತಮ್ಮ ಸರ್ಕಾರ ಹೇಗೆ ಕೆಲಸ ಮಾಡಬೇಕು, ಹೇಗೆ ಸೇವೆ ಮಾಡಬೇಕು ಅನ್ನೋದು
ಡಿ ಕೆ ಶಿವಕುಮಾರ್ ಅವರು ಪಾಠ ಮಾಡ್ತಾ ಇದ್ದಾರೆ. ಮೊದಲನೇದಾಗಿ ಸಾರ್ವಜನಿಕರ ಸಂಕಷ್ಟವನ್ನ ಬಗೆಹರಿಸಬೇಕು, ಅಭಿವೃದ್ಧಿ ಸುಗಮವಾಗಬೇಕು ಮತ್ತು ಜನ ಮೆಚ್ಚುವಂತ ಆಡಳಿತ ಕೊಡಬೇಕು ಅಂತ ಡಿ ಕೆ ಅವರು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇದೇ ಸಭೆಯಲ್ಲಿ ಮುಖ್ಯವಾಗಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಬಿಜೆಪಿ ಸಾಕಷ್ಟು ಆರೋಪ ಮಾಡ್ತಾ ಇತ್ತು. ಏನು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸಾಕಷ್ಟು ಹಿಂದಿನಿಂದ ಆರೋಪ ಮಾಡ್ತಾ ಇದೆ. ಇದೇ ಆರೋಪವನ್ನ ಗಂಭೀರವಾಗಿ ತೆಗೆದುಕೊಂಡಿರುವ ಡಿ ಕೆ ಶಿವಕುಮಾರ್ ಅವರು ನನ್ನ ಸರ್ಕಾರದಲ್ಲಿ ಅಂತಹ ಯಾವುದೇ ಸಮಸ್ಯೆಗಳು ಆಗಬಾರ್ದು, ರೌಡಿಗಳ ಪುಂಡಾಟಿಕೆ ನಡಿಬಾರ್ದು, ಮತ್ತೆ ಡ್ರಗ್ಸ್ ಆಯ್ತು, ಜೂಜಾಟ ಆಯ್ತು, ಮತ್ತೆ ಸಾಕಷ್ಟು ಗಲಾಟೆಗಳು ಮತ್ತೆ ಗಲಭೆಗಳು ಆಗುವಂತ ಸನ್ನಿವೇಶ ಇರುತ್ತೆ. ಹೀಗಾಗಿ ಅದಕ್ಕೆಲ್ಲ ಈಗಲೇ ಬ್ರೇಕ್ ಹಾಕಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಇದರ ಜೊತೆ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ಇವಾಗ SIR ಬಗ್ಗೆ ಸಾಕಷ್ಟು ಚರ್ಚೆ ಆಗಿದೆ. ಯಾಕಂದ್ರೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗಲೇ SIR ಬಗ್ಗೆ ಸಾಕಷ್ಟು ಚರ್ಚೆ ಆಗಿತ್ತು. ಆ ಸಭೆಯಲ್ಲಿ ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದರಂತೆ ತಮ್ಮ ಆಡಳಿತದಲ್ಲಿ ಯಾವುದೇ ಕುಂದುಕೊರತೆ ಬರಬಾರ್ದು, ಜನರಿಗೆ ಸಮಸ್ಯೆ ಆಗಬಾರ್ದು, ಯಾವುದೇ ರೀತಿಯ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗಬಾರ್ದು. ವೆರಿ ಇಂಪಾರ್ಟೆಂಟ್. ಈ ಸಭೆಯಲ್ಲಿ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗದಂತೆ, ಅಂದ್ರೆ ತನ್ನ ಆಡಳಿತದಲ್ಲಿ ಯಾವುದೇ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆಗದಂತೆ ಖಡಕ್ ಆಗಿ ನೀವು ಕ್ರಮ ಕೈಗೊಳ್ಳಿ ಅಂತ ಹಿರಿಯ ಅಧಿಕಾರಿಗಳಿಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಅದರಂತೆ ಏನು ಇಲಾಖೆಗಳಲ್ಲಿ ಸಾಕಷ್ಟು ಅಧಿಕಾರಿಗಳು ಹೊಸದಾಗಿ ಬಂದಿರ್ತಾರೆ, ಇಲಾಖೆ ಕಾರ್ಯದರ್ಶಿಗಳು ಬಂದಿರ್ತಾರೆ. ಅವರಿಗೆ ಸರ್ಕಾರದ ಇಲಾಖೆಗಳ ಕೆಲಸಗಳು ಹೇಗಿರುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರು ಒಂದು ಪಾಠ ಮಾಡಿದ್ದಾರೆ. ಹೇಳಿಕೆಯಲ್ಲಿ ಸಿದ್ದರಾಮಯ್ಯ ಅವರ ಒಂದು ಕಾರ್ಯವೈಖರಿನೇ ಬೇರೆ, ಆಡಳಿತ ನಡೆಸುವ ವೈಖರಿನೇ ಬೇರೆ, ಆದ್ರೆ ಡಿ ಕೆ ಶಿವಕುಮಾರ್ ಅವರ ಕಾರ್ಯವೈಖರಿನೇ ಬೇರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರ ಸ್ಟೈಲ್ ನಲ್ಲೇ ಸರ್ಕಾರವನ್ನ ನಡೆಸುವ ಎಲ್ಲ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಅದರ ಭಾಗವಾಗಿ ಇವತ್ತಿನ ಮೊದಲ ಸಭೆ ಮಧು ನಾಗರಾಜು. ಓಕೆ ರಣ್ಣ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.